ಸಂಪಾದಕರು ದಿನಪತ್ರಿಕೆ ಪತ್ರಿಕಾ ಹೇಳಿಕೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಆಗ್ರಹ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡುತ್ತಾ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಅಭಿರುಚಿಯ ಮಾತನಾಡಿ ಅವಮಾನಪಡಿಸಿದ್ದಾರೆ. ಅಮಿತ್ ಶಾ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಕೇಂದ್ರ ಮಂತ್ರಿಯಾಗಿ ಸಂವಿಧಾನ ಪಿತ ಪರಮಪೂಜ್ಯ ಬಾಬಾ ಸಾಹೇಬ್ ಅವರ ಬಗ್ಗೆ ನಗಣ್ಯ ರೀತಿಯಲ್ಲಿ ವ್ಯಾಖ್ಯಾನಿಸಿ ಮಾತನಾಡಿರುವುದರಿಂದ ಜಗತ್ತಿನ ಎಲ್ಲಾ ಪ್ರಜಾಪ್ರಭುತ್ವವಾದಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಬಹಳ ನೋವುಂಟು ಮಾಡಿದ್ದಾರೆ. ಅಲ್ಲದೆ ಇವರ ಹೇಳಿಕೆಯು ಡಾಕ್ಟರ್ ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗುತ್ತದೆ. ಅಮಿತ್ ಶಾ ತಾನೊಬ್ಬ ಮೇಲ್ಜಾತಿ ಅವನೆಂಬ ದುರಂಕಾರದಿಂದ ಇಂಥ ಹೇಳಿಕೆ ಕೊಡಲು ಸಾಧ್ಯವಾಗಿದೆ. ಆದ್ದರಿಂದ ಜಗತ್ತಿನ ಎಲ್ಲ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಪರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯು ನಾಳೆ 20/12/2024 ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು. ಶಂಕರ ಸಿದ್ದಾಪುರ ವಕೀಲರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಈ ಸಂದರ್ಭದಲ್ಲಿ ರಮೇಶ್ ಕಾಳಿ, ಭೀಮಪ್ಪ ಮೈಲಾಪುರ್, ಹೊನ್ನೂರ್ ಸಿದ್ದಾಪುರ, ಅಯ್ಯಪ್ಪ ಮೈಲಾಪುರ್, ಭೀಮರಾಯ ಕಾಟಾಪುರ್, ಸುಮಂತ್ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಪಾರ್ಲಿಮೆಂಟಿನ ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನಪ್ಪ ಅಂದರೆ ಅಪಹಾಸ್ಯ ರೀತಿಯಲ್ಲಿ ಅಂಬೇಡ್ಕರ್ 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 ಇದೊಂದು ವ್ಯಸನ ಅಂತಕ್ಕಂಥ ಒಂದು ತುಚ್ಛ ಹೇಳಿಕೆ ಕೊಟ್ಟು ತಮ್ಮ ಸಂವಿಧಾನಬದ್ಧ ಒಂದು ಹಕ್ಕಿಗೆ ತಾವು ಇರ್ತಕ್ಕಂಥ ಒಂದು ಹುದ್ದೆಗೆ ಒಂದು ಕಪ್ಪು ಚುಕ್ಕಿಯನ್ನು ತಂದುಕೊಂಡಿದ್ದಾರೆ. ಇವತ್ತು ಈ ಕೂಡಲೇ ನರೇಂದ್ರ ಮೋದಿ ಸರ್ಕಾರ ಅಮಿತ್ ಶಾ ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕು. ಮಾನ್ಯ ರಾಷ್ಟ್ರಪತಿ ಅವರು ಈ ಕೂಡಲೇ ಅಮಿತ್ ಶಾ ಅವರನ್ನು ಗಡೀಪಾರು ಮಾಡಬೇಕಂತ ಈ ಸಂದರ್ಭ ಕೇಳಿಕೊಳ್ತೀವಿ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಒಂದು ಅಡಿಯಲ್ಲಿ ಇವತ್ತು ಸರ್ಕಾರ ನಡೆಸ್ತಕ್ಕಂಥ ಒಂದು ಹುದ್ದೆಯಲ್ಲಿದ್ದೀರಿ. ಬಾಬಾ ಸಾಹೇಬರು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಈ ವಿಶ್ವದಲ್ಲೇ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಈ ವಿಶ್ವಕ್ಕೆ ಮೆಚ್ಚುಗೆ ಇರ್ತಕ್ಕಂಥ ಸಂವಿಧಾನ ಬಾಬಾ ಸಾಹೇಬರು ವಿಶ್ವವೇ ಮೆಚ್ಚಿಕೊಂಡಿದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಇವತ್ತೇನಪ್ಪ ಸೆಂಟ್ರಲ್ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ಬಗ್ಗೆ ನಗಣ್ಯ ರೀತಿಯಲ್ಲಿ ಏನಪ್ಪ ಅಪಹಾಸ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಕೂಡಲೇ ಮಾನ್ಯ ಏನಪ್ಪ ಅಮಿತ್ ಶಾ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ನಗಣ್ಯ ಅಪಹಾಸ್ಯ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ಕ್ಷಮೆ ಕೇಳಬೇಕು. ಈ ದೇಶದ ಬಹುಜನರು ಏನಪ್ಪ ನಿಮಗಾಗಿ ಇವತ್ತೇನಪ್ಪ SC OBC ಅಲ್ಪಸಂಖ್ಯಾತರು ನಿಮ್ಗೆ ಏನಪ್ಪ ವೋಟ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಿಮಗೆ ಅಧಿಕಾರ ಸಿಗಲ್ಲ. ಯಾಕಂತಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನೀವು ಅತಿ ಹೆಚ್ಚು ಅಭಿಮಾನದಿಂದ ಏನಪ್ಪ ಬಾಬಾ ಸಾಹೇಬ್ರ ಬಗ್ಗೆ ಅಪಹಾಸ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಗೌರವ ಇಲ್ಲ. ಬಟ್ ಮೇಲ್ಮಾತಿಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ತಲೆಬಾಗ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನೀಡುತ್ತೀರಿ. ಆದರೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಹೇಳಕ್ಕಷ್ಟು ಪ್ರೀತಿ, ವಿಶ್ವಾಸ, ಗೌರವ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಕ್ಕಂಥ ಸಂವಿಧಾನದಲ್ಲಿ ನೀವು ಆಡಳಿತ ಮಾಡ್ತಕ್ಕಂಥ ಒಂದು ಪರಿಜ್ಞಾನ ಕೂಡ ನಿಮಗಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಉಳಿದೇ ಇದ್ರೆ ನೀವು ಇವತ್ತು ಈ ಸಂವಿಧಾನ ಅಡಿಯಲ್ಲಿ ನೀವು ಏನಪ್ಪ ಇವತ್ತು ಚುನಾವಣೆ ಮಾಡ್ಲಿಕ್ಕೆ ಆಗ್ತಿಲ್ಲ. ನೀವು ಏನಪ್ಪ ದೇವರುಗಳನ್ನ ಪೂಜೆ ಮಾಡು ಅಂತ ಹೇಳಿದ್ರೆ ನೀವು ದೇವರುಗಳನ್ನ ಪೂಜೆ ಮಾಡಿದ್ರೆ ಈ ದೇಶನ ಆಳ್ತಕ್ಕಂಥ ಗೃಹ ಮಂತ್ರಿ ನಿಮಗೆ ಈ ಹಕ್ಕನ್ನು ಸಿಗ್ತಿದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಬರೋದಕ್ಕೆ ಇವತ್ತು ನೀವು ಕೇಂದ್ರ ಗೃಹ ಮಂತ್ರಿ ಆಗಿದ್ದೀರಿ. ನಿಮಗೆ ಏನಪ್ಪ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಅಭಿಮಾನ ಇಲ್ಲ, ನಿಮಗೆ ಮಾತಾಡಬೇಕೆಂಬ ಅವಶ್ಯಕತೆ ಇಲ್ಲ. ಆದರೆ ನೀವು ಬಿಟ್ಬಿಡಿ. ಅವ್ರನ್ನ ಪೂಜಿಸ್ತಕ್ಕಂಥ ಕೋಟ್ಯಾನುಗಟ್ಟಲೆ ಅಭಿಮಾನಿಗಳು, ಅನುಯಾಯಿಗಳು ಇದ್ದೀವಿ. ಬಾಬಾ ಸಾಹೇಬ್ರಿಗಾಗಿ ನಾವು ಜೀವನ ಮುಡುಪಾಕಿಟ್ಟಿದ್ದೀವಿ. ನೀವು ಬಾಬಾ ಸಾಹೇಬ್ರಿಗಾಗಿ ನಮ್ಮ ಜೀವನ ಏನಪ್ಪ ಸವಿದಿದ್ವಿ. ಅವ್ರು ಏನು ಬರೆದಿರ್ತಕ್ಕಂಥ ಸಂವಿಧಾನ ಕಾಪಾಡ್ಕೊಂಡು ಹೋಗಕ್ಕೆ ನಾವು ಇದ್ದೀವಿ. ಬಾಬಾ ಸಾಹೇಬ್ರಿಗಾಗಿ ಇವತ್ತು SC OBC ಅಲ್ಪಸಂಖ್ಯಾತರು ನಿರಂತರವಾಗಿ ಅವ್ರನ್ನ ಜಪ ಮಾಡ್ತೀವಿ. ಅವ್ರಿಗಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದೀವಿ. ಅವರಿಂದ ಈ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇಲ್ಲ. ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ರಾಜಕೀಯ ಮಾಡೋದ್ರಲ್ಲಿ ನಿಮಗೆ ಅಂಬೇಡ್ಕರ್ ಬಗ್ಗೆ ನಿಮಗೆ ಮಾತಾಡೋಕೆ ಇಟ್ಟಿರೋದ್ರೆ ಬಿಟ್ಬಿಡಿ. ಆದರೆ ಬಾಬಾ ಸಾಹೇಬ್ರ ಬಗ್ಗೆ ಅಪಹಾಸ್ಯ ಮಾಡೋದು ಬಿಡಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯವಾಗಿ ಏನಪ್ಪ ನಿರ್ನಾಮ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲ ದಲಿತ ಪರ ಮುಖಂಡರು, SC OBC ಅಲ್ಪಸಂಖ್ಯಾತ ಮುಖಂಡರು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇ ರೀತಿಯಾಗಿ ಬಹುಜನ ಸಮಾಜ ಪಾರ್ಟಿ ಕೊಪ್ಪಳ ಜಿಲ್ಲಾ ಸಮಿತಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕೊಪ್ಪಳ ಜಿಲ್ಲಾ ಸಮಿತಿ ಇವತ್ತು ಮಾನ್ಯ ಏನಪ್ಪ ಅಮಿತ್ ಶಾ ಅವರನ್ನು ಪ್ರತಿ ಸಂಬಂಧ ಕೈಗೊಳ್ಳಬೇಕಂತ ಈ ಮೂಲಕ ಒತ್ತಾಯಿಸ್ತೀವಿ. ಅದೇ ರೀತಿಯಾಗಿ ಅಮಿತ್ ಶಾ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು. ಇವರು
ಬಾಬಾ ಸಾಹೇಬ್ರ ಬಗ್ಗೆ ಅಭಿಮಾನ ಇಲ್ಲ, ಏನಪ್ಪ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ನಾವು ಆಡಳಿತ ಮಾಡ್ತಕ್ಕಂಥ ಒಂದು ಪರಿಜ್ಞಾನ ಇಲ್ಲ, ಇಂಥ ನಾಯಕರು ನಮ್ಮ ದೇಶಕ್ಕೆ ಬೇಕಾಗಿಲ್ಲ. ಏನಪ್ಪ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ತಕ್ಕಪಾಠ ಕಲಿಸ್ತಾ ನಮ್ಮ 4 ಮಾತುಗಳು ಮುಗಿಸ್ತೇವೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಇರಲ್ಲ ಅಂತಕ್ಕಂಥ ಈ ಮಾತನ್ನು ಹೇಳ್ತಾ ನಮ್ಮ ಬಹುಜನ ಸಮಾಜ ಪಾರ್ಟಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಇದೀನಿ ರಾಜ್ಯ ಜಿಲ್ಲಾ ಏನಪ್ಪ ದೇಶಾದ್ಯಂತ ಹೋರಾಟ ಮಾಡಲಿಕ್ಕೆ ಮುಂದೆ ಅಂತ ಹೇಳ್ತಾ ನನ್ನ 4 ಮಾತುಗಳು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.